ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನ ವಲಚಿಲ್ನಲ್ಲಿ ಚಾಕು ಇರಿತ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 8 ತಿಂಗಳಲ್ಲೇ ದಾಂಪತ್ಯ ಮುರಿದು ಬಿದ್ದ ಹಿನ್ನೆಲೆ ಬ್ರೋಕರ್ನನ್ನ ಕೊಲೆ ಮಾಡಿರೋದು. ಪತ್ನಿ ಮನೆ ಬಿಟ್ಟು ಹೋದ ಕಾರಣಕ್ಕೆ ಮದುವೆ ಬ್ರೋಕರ್ನನ್ನೇ ಹತ್ಯೆ ಮಾಡಲಾಗಿದೆ. ಮುಸ್ತಾಫಾಗೆ ಮದುವೆ ಆಗೋಕೆ ಹೆಣ್ಣನ್ನ ತೋರಿಸಿದ್ದ ಸುಲೈಮಾನ್ 8 ತಿಂಗಳ ಹಿಂದೆ ಸುಲೈಮಾನ್ ಮಧ್ಯಸ್ಥಿಕೆಯಲ್ಲಿ ಮುಸ್ತಾಫಾ ಮದುವೆ ಮಾಡಿಸ್ತಾನೆ. ಮದುವೆ ಬಳಿಕ ಮುಸ್ತಾಫಾ ಹಾಗೂ ಪತ್ನಿ ನಡುವೆ ಮನಸ್ತಾಪ ಆಗ್ಬಿಡತ್ತೆ. 2 ತಿಂಗಳ ಹಿಂದೆ ಗಂಡನ ಮನೆ ಬಿಟ್ಟು ತವರು ಮನೆ ಸೇರಿದ್ಲು ಪತ್ನಿ. ಇದೇ ಕಾರಣಕ್ಕೆ ಸುಲೈಮಾನ್ ವಿರುದ್ಧ ಸಿಟ್ಟಿಗೆದ್ದಿದ್ದ ಮುಸ್ತಾಫಾ ನಿನ್ನೆ ಫೋನ್ ಮಾಡಿ ಸುಲೈಮಾನ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದ. ಹೀಗಾಗಿ ಇಬ್ಬರು ಪುತ್ರರೊಂದಿಗೆ ಮುಸ್ತಾಫಾ ಮನೆಗೆ ಸುಲೈಮಾನ್ ಭೇಟಿ ಕೊಟ್ಟಿದ್ದ. ಪುತ್ರರನ್ನ ರಸ್ತೆ ಬದಿ ನಿಲ್ಲೋಕೆ ಹೇಳಿ ಮನೆಯೊಳಗೆ ತೆರಳಿದ ಸುಲೈಮಾನ್. ಈ ವೇಳೆ ತಾರಕಕ್ಕೇರಿದ ವಾಗ್ವಾದ. ಮುಸ್ತಫನಿಂದ ಚಾಕು ಇರಿತ ತಡೆಯೋಕೆ ಬಂದ ಸುಲೈಮಾನ್ ಪುತ್ರರಿಗೂ ಕೂಡ ಚಾಕು ಇರಿಯಲಾಗಿದೆ. ಆಸ್ಪತ್ರೆಗೆ ಸಾಗಿಸುವ ವೇಳೆ ಮೃತಪಟ್ಟ ಸುಲೈಮಾನ್. ಮಂಗಳೂರಿನಲ್ಲಿ ಚಾಕು ಇರಿದು ಸುಲೈಮಾನ್ ಹತ್ಯೆ ಪ್ರಕರಣ. ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಕೊಲೆಯ ಆರೋಪಿಯನ್ನು ಬಂಧಿಸಲಾಗಿದೆ. ವಲಚಿಕಲ ಪದವು ನಿವಾಸಿ ಮುಸ್ತಾಫಾ ಇತರನ್ನ ಬಂಧಿಸಲಾಗಿದೆ. 8 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ದ ಆರೋಪಿ ಮುಸ್ತಾಫಾಗೆ ಮದುವೆ ಮಾಡಿಸಿದ ಬ್ರೋಕರ್ ಸುಲೈಮಾನ್. ಮುಸ್ತಾಫಾ ಸಂಸಾರದಲ್ಲಿ ಮೂಡಿದ್ದ ಬಿರುಕು ಹಿನ್ನೆಲೆಯಲ್ಲಿ ಕೊಲೆ ಮಾಡಲಾಗಿದೆ ಅನ್ನೋದು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಆಗಿರೋದು ಇಷ್ಟೇನೆ. ಮದುವೆ ಮಾಡಿಸಿ ಅಂತ ಕೇಳ್ಕೊಂಡಿದ್ದಾರೆ. ಬ್ರೋಕರ್ ಹತ್ರ ಹೋಗಿದ್ದಾರೆ. ಬ್ರೋಕರ್ ಯಾವುದೋ ಒಂದು ಹುಡುಗಿನ ತೋರಿಸಿ ನೋಡಪ್ಪ ನಿನಗೆ ಆಗಿ ಬರ್ಬೋದು ಅಂತ ತೋರಿಸಿದ್ದಾರೆ. ಇಬ್ರು ಮಾತಾಡ್ಕೊಂಡಿದ್ದಾರೆ, ಮನೆಯವರೆಲ್ಲ ಮಾತಾಡಿದ್ದಾರೆ, ಮದುವೆನೂ ಮಾಡಿದ್ದಾರೆ. ಕೆಲವು ತಿಂಗಳುಗಳ ಕಾಲ ಸಂಸಾರನೂ ನಡೆಸಿದ್ದಾರೆ. ಆಮೇಲೆ ಗಂಡ ಹೆಂಡತಿ ಮಧ್ಯೆ ಏನೋ ಜಗಳ ಆಗಿದೆ, ಹೊಂದಾಣಿಕೆ ಅನ್ನೋದಾಗಿಲ್ಲ ಅಂತ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ. ಪಾಪ ಇದ್ರಲ್ಲಿ ಬ್ರೋಕರ್ದು ಏನು ತಪ್ಪಿದೆ ಸ್ವಾಮಿ? ಆ ಹುಡುಗಿ ಮೋಸ ಮಾಡಿ ಹೋಗ್ತಾಳೆ ಅಂತ ಬ್ರೋಕರಿಗೆ ಏನು ಕನಸಾ ಬಿದ್ದಿರತ್ತೆ? ನನಗೆ ಯಾಕೆ ಈ ಥರದವಳನ್ನ ಮದುವೆ ಮಾಡಿದೆ ಅಂತ ಹೋಗಿ ಬ್ರೋಕರನ್ನು ಚಾಕುವಿನಿಂದ ಚುಚ್ಚಿ ಸಾಯಿಸಿರೋದು. ಈಗ ಬ್ರೋಕರ್ಸ್ಗಳು ಹೆದರ್ಕೊಳ್ಳೋಕೆ ಶುರು ಮಾಡ್ತಾರೆ, ಯಾವ ಮದುವೆ ಮಾಡಿಸೋದು ಬೇಡ, ಯಾವ ಹುಡುಗಿನ ತೋರಿಸೋದು ಬೇಡ ಅಂತ. ಯಾಕಂದರೆ ಇತ್ತೀಚೆಗೆ ಇದು ತೀರಾ ಕಾಮನ್. ಬ್ರೋಕರ್ ಹತ್ರ ಮದುವೆ ಆಗೋದು, ಮದುವೆ ಆಗಿ ತುಂಬ ವರ್ಷಗಳ ಕಾಲ ಸುಖ ಸಂಸಾರ ನಡೆಸೋದು ತೀರಾ ಕಮ್ಮಿ. ಎಲ್ಲ ನೋಡಿ ಮಾಡಿ ಮದುವೆ ಆಗಿರೋದೇ ಕಿತ್ತೋಗ್ತಾ ಇರತ್ತೆ. 10-12 ವರ್ಷ ಲವ್ ಮಾಡಿ ಮದುವೆ ಆಗಿದ್ದೇ ಡಿವೋರ್ಸ್ ಆಗ್ತಾ ಇರತ್ತೆ. ಇದರಲ್ಲಿ ಈ ಬ್ರೋಕರ್ದು ಏನು ಸಮಸ್ಯೆ ಹೇಳಿ? ಜೀವನೇ ಹೋಗ್ಬಿಟ್ಟಿದೆ. ಸೊ ಇಲ್ಲಿ ಆಗಿರೋದು ಏನು ಅಂತ ಅಂದರೆ ಮುಸ್ತಫಂಗೆ ಬೇಜಾರಾಗಿರೋದು. ಈ ಬ್ರೋಕರಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಬೇಜಾರಾಗಿ ಸಿಟ್ಟಿಂದ ಬ್ರೋಕರ್ ಸುಲೈಮಾನನ್ನು ಚುಚ್ಚಿ ಸಾಯಿಸಿರೋದು. ಇನ್ನು ಸುಲೈಮಾನ್ ಈ ಥರ ಆಗತ್ತೆ ಅಂತ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅವ್ರ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ, ಬನ್ನಿ ಹೋಗಬೇಕು ಹಿಂಗೊಂದು ಕಡೆ ಅಂತ. ಅವರು ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಒಳಗಡೆ ಚಾಕು ಇರಿತ ಆಗಿದೆ. ತಿಂಗಳಾಯಿತು ಮದುವೆಯಾಗಿ. ಮದುವೆ ಆದ ಮೇಲೆ ಇವರಿಗೇನೆ ಟಾರ್ಚರ್ ಕೊಡ್ತಾ ಇದ್ದಾನಂತೆ. ಇವರು ಎಲ್ಲರೂ ಫೋನ್ ಮಾಡಿ ಬೈಯೋದು ಇದು ಮಾಡ್ತಾರೆ. ಅದೇ ಕೇಳಕ್ಕೆ ಹೋಗಿ ಈ ಥರ ಆಯಿತು ಸರ್. ನಿನ್ನೆ ಫೋನ್ ಮಾಡಿ ಬೈದಿದ್ದಾರೆ ಅಂತ. ನ್ಯಾಯ ಸಿಕ್ಕಬೇಕು. ಅರೆಸ್ಟ್ ಮಾಡಿದ್ದಾರೆ. ಹೇಗಿದ್ರು ನಿಮ್ಮ ಭಾವ? ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಒಬ್ಬರಿಗೂ ನೋವು ಮಾಡ್ತಿರ್ಲಿಲ್ಲ. ಮಕ್ಕಳು ಸಹ ಹಾಗೆ ಯಾರಿಗೆ ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು. ಎಲ್ಲ ಅಣ್ಣಂದಿರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇವರ ಥರ ಅಲ್ಲ. ಆ ಚುಚ್ಚಿದವನು ಇವರ ಅಕ್ಕನ ಮಗನೇ.
ಬೇರಾರಲ್ಲ. ನನ್ನ ಈ ಚಿಕ್ಕ ತಂಗಿ ಇವರು ಭಾವನೆ ಆಗಿದ್ದು. ನಿನ್ನೆ ಅವನು ಅವರ ಮನೆಗೆ ಹೋದದಂತೆ, ನನ್ನ ಅಣ್ಣ. ಅതെಂದರೆ ಅವನಿಗೆ ಹೆಣ್ಣು ಮಾಡಿದ್ದಾನೆ ಮದುವೆ ಮಾಡಲಿಕ್ಕೆ. ಇವನು ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಹೋದದ್ದು. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಇಲ್ಲಿವರೆಗೂ ಸಿಕ್ಕಂಥ ಮಾಹಿತಿ ಬೇರೆ, ಈಗ ಅಪ್ಡೇಟ್ ಸಿಗ್ತಾ ಇದೆ. ಬ್ರೋಕರ್ ಹುಡುಗಿ ತೋರಿಸಿದ್ದೆ ತಪ್ಪಾಗ್ಬಿಡ್ತಾ? ಏನಾಗಿತ್ತು ಇವ್ರ ಸಂಸಾರದಲ್ಲಿ ಸಮಸ್ಯೆ? ನಿಜಕ್ಕೂ ಕೂಡ ನೀತಿ ಏನು ಸುಲೇಮಾನ್ ಅವರ ಒಂದು ಹತ್ಯೆ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇವರೊಬ್ಬ ಮದುವೆ ಬ್ರೋಕರ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇದ್ರು. ಅವರು ಮದುವೆ ಮಾಡಿಸಿದಂಥ ಒಂದು ಸಂಸಾರ ಏನಿತ್ತು, ಪತಿ ಮತ್ತು ಪತ್ನಿ ಅವರ ನಡುವೆ ಒಂದು ಕಲಹ ಏರ್ಪಟ್ಟಿತ್ತು. ಈ ಕಲಹದಿಂದ ಪತ್ನಿ ಮನೆ ಬಿಟ್ಟು ಹೋಗಿದ್ಲು. ಪತಿ ಮುಸ್ತಾಫಾ ಇದೇ ಕಾರಣದಿಂದ ರೊಚ್ಚಿಗೆದ್ದು ಸುಲೇಮಾನ್ ಅವರನ್ನ ಹತ್ಯೆ ಮಾಡಿರುವಂಥದ್ದು ಸದ್ಯ ಬೆಳಕಿಗೆ ಬಂದಿದೆ. ಇದು ಮಂಗಳೂರು ಹೊರವಲಯದ ಒಳಚಿಲ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಡೆದಿತ್ತು. ಈ ಸುಲೇಮಾನ್ ಮತ್ತು ಮುಸ್ತಾಫಾ ಇವರಿಬ್ಬರು ಕೂಡ ಸಂಬಂಧಿಕರೇ ಹೌದು. ಕಳೆದ 8 ತಿಂಗಳ ಹಿಂದೆ ಇದೇ ಸುಲೇಮಾನ್ ಮುಸ್ತಾಫನಿಗೆ ಒಂದು ಹೆಣ್ಣನ್ನ ಹುಡುಕಿ ಮದುವೆ ಕೂಡ ಮಾಡಿದ್ರು. ಆದರೆ ಮದುವೆದ ಮೇಲೆ ಅವರಿಬ್ಬರ ನಡುವೆ ಒಂದು ರೀತಿ ಕಲಹ ಏರ್ಪಟ್ಟಿತ್ತು. ಆ ಬಳಿಕ ನಿರಂತರವಾಗಿ ಮುಸ್ತಾಫಾ ಸುಲೇಮಾನ್ ಅವರ ಬೆನ್ನು ಬಿದ್ದಿದ್ದ. ಈ ಥರ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ. ಆದರೆ ಸುಲೇಮಾನ್ ಅವರು ತಮ್ಮ ಕೆಲಸವನ್ನ ಬಹಳ ಕ್ಲೀನ್ ಆಗಿ ನೀಟಾಗಿ ಮಾಡಿದ್ರು. ಇದ್ರಲ್ಲಿ ನನ್ನ ತಪ್ಪು ಏನಿದೆ ಅನ್ನುವಂಥ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಆದರೆ ಕಳೆದ 2 ತಿಂಗಳ ಹಿಂದೆ ಏನು ಮುಸ್ತಾಫಳ ಹಿಂದೆ ಪತ್ನಿ ಏನಿದ್ರೆ ಆಕೆ ಮನೆ ಬಿಟ್ಟು ತವರು ಮನೆಗೆ ಹೋಗಿದ್ರು. ಇದರಿಂದ ಮುಸ್ತಾಫಾ ತೀರಾ ಅಂದ್ರೆ ಡಿಪ್ರೆಷನ್ಗೆ ಒಳಗಾಗಿದ್ದ. ಡಿಪ್ರೆಷನ್ನಿಂದ ಒಳಗಾಗಿ ನಿರಂತರವಾಗಿ ಸುಲೇಮಾನ್ಗೆ ಕರೆ ಮಾಡಿ ಟಾರ್ಚರ್ ನೀಡ್ತಾ ಇದ್ದ. ನಿಮ್ಮಿಂದನೇ ಈ ಥರ ಆಗಿದ್ದು, ನೀವು ಮದುವೆ ಮಾಡಿಸಿಕೊಟ್ಟಂತ ಹುಡುಗಿ ಈಗ ಮನೆ ಬಿಟ್ಟು ಹೋಗಿದ್ದಾಳೆ, ಈ ರೀತಿ ಎಲ್ಲ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದ. ನಿನ್ನೆ ದಿವಸ ಇದು ತಾರಕಕ್ಕೇರಿತ್ತು. ಏನು ಸುಲೇಮಾನ್ ಅವರ ಒಂದು ಪೇಷನ್ಸ್ ಕೂಡ ಮಿತಿ ಮೀರಿತ್ತು. ಯಾಕಂದ್ರೆ ಮುಸ್ತಾಫಾ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಅವರಿಗೆ ನಿಂದಿಸ್ತಾನೆ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ಯಾಕಂದ್ರೆ ಅವರು ಬಹಳ ಹಿರಿಯರು ಕೂಡ ಹೌದು, ಕುಟುಂಬದ ಹಿರಿಯರಾಗಿಯೂ ಕೂಡ ಆತನ ಮದುವೆಯನ್ನು ಅವರು ಮಾಡಿದ್ರು. ಇವರಿಬ್ಬರ ಸಂಸಾರ ಸರಿಯಾಗಲಿ ಅನ್ನುವಂಥ ರೀತಿಯಲ್ಲೂ ಕೂಡ ಅನೇಕ ಪ್ರಯತ್ನಗಳನ್ನ ಮಾಡಿದ್ರು. ಅದು ಯಾವುದು ಕೂಡ ಫಲ ಕೊಟ್ಟಿರಲಿಲ್ಲ. ಹಾಗಾಗಿ ನಿನ್ನೆ ಈತ ಅವಾಚ್ಯವಾಗಿ ಬೈದ ಬಳಿಕ ಸುಲೇಮಾನ್ ಅವರು ತಮ್ಮ ಇಬ್ಬರು ಪುತ್ರರೊಂದಿಗೆ ಏನು ಮುಸ್ತಾಫನ ಮನೆಗೆ ಹೋಗ್ತಾರೆ ಒಳಚಿಲಿಗೆ. ಆ ಇಬ್ಬರು ಪುತ್ರರನ್ನು ಕೂಡ ಮನೆಯ ಹೊರಗೆ ನಿಲ್ಲಿಸಿ ಅವರು ಮನೆ ಒಳಗಡೆ ಹೋಗಿ ಮಾತುಕತೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲೂ ಕೂಡ ಮುಸ್ತಾಫಾ ತನ್ನ ಹಳೆ ಚಾಲಿಯನ್ನೇ ಮುಂದುವರಿಸ್ತಾನೆ. ಬಾಯಿಗೆ ಬಂದಾಗೆ ಬೈತಾನೆ, ಅವಾಚ್ಯ ಪದಗಳಿಂದ ನಿಂದಿಸ್ತಾನೆ. ಇದರಿಂದ ಏನು ಬೇಸರಗೊಂಡಂತ ಸುಲೇಮಾನ್ ಅವರು ಮನೆಯಿಂದ ಹೊರ ಬರ್ತಾರೆ. ಇನ್ನೇನು ತಮ್ಮ ಪುತ್ರರ ಬಳಿ ಇದ್ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ, ನಾವು ಇಲ್ಲಿಂದ ಹೋಗೋಣ ಅಂತ ಹೇಳುವ ಸಂದರ್ಭ ಈ ಕೋಪಗೊಳಗಾಗಿದ್ದಂತಹ ಮುಸ್ತಾಫಾ ಏನಿದ್ದಾನೆ ಈತ ಮನೆಯಿಂದ ಒಂದು ಚೂರಿಯನ್ನು ತೆಗೆದುಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ಸುಲೇಮಾನ್ ಅವರ ಕುತ್ತಿಗೆ ಭಾಗಕ್ಕೆ ತಿವಿತಾನೆ, ಅಟ್ಯಾಕ್ ಮಾಡ್ತಾನೆ. ಇದರಿಂದ ಸುಲೇಮಾನ್ ಅವರು ಅಲ್ಲೇ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ಇಬ್ಬರು ಪುತ್ರರಾದಂತಹ ಶಿಯಾಬ್ ಮತ್ತು ರಿಯಾಬ್ ಕೂಡ ತಂದೆಯನ್ನು ರಕ್ಷಿಸೋದಕ್ಕೆ ಮುನ್ನದ ಸಂದರ್ಭ ಅವ್ರಿಗೂ ಕೂಡ ಆತ ದಾಳಿಯನ್ನ ಮಾಡ್ತಾನೆ. ಆ ಶಿಯಾಬ್ನ ಎದೆ ಭಾಗಕ್ಕೆ ಚೂರಿಯಿಂದ ಇರ್ತಾನೆ. ರಿಯಾಬ್ನ ಒಂದು ಕೈ ಭಾಗಕ್ಕೂ ಕೂಡ ಗಂಭೀರವಾದ ಗಾಯಗಳಾಗಿದೆ. ಮೂವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಸುಲೇಮಾನ್ ಅವರು ಮೃತಪಡ್ತಾರೆ. ಈಗ ಇಬ್ಬರು ಯುವಕರು ಏನು ಪುತ್ರರಿದ್ದಾರೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದರೆ ಮದುವೆ ಮಾಡಿಸಿದಂತ ತಪ್ಪಿಗೆ ಬ್ರೋಕರ್ ಈಗ ದಾರುಣವಾಗಿ ಹತ್ಯೆಗೀಡಾಗಿದ್ದಾರೆ, ಕೊಲೆಯಾಗಿದ್ದಾರೆ. ಒಂದು ರೀತಿ ಇದು ವಿಪರ್ಯಾಸನೇ ನೀತಿ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.